ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಬರೀ ಸೊಪ್ಪು ಹಾಕಿ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ಈ ಹಿಟ್ಟು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ರುಬ್ಕೊಂಡಿದ್ದೀನಿ. ಆ ವಿಡಿಯೋ ನೆಕ್ಸ್ಟ್ ಟೈಮ್ ನೋಡಿಸ್ತೀನಿ. 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ, ಒಂದು 2-3 ಸ್ಪೂನಷ್ಟು ಹೆಸ್ರು ಕಾಳು, ಕಡಲೆಕಾಳು ಎಲ್ಲ ನೆನೆಸ್ಬಿಟ್ಟು, ಒಂದು 1/4 ಸ್ಪೂನ್ ಮೆಂತ್ಯ ನೆನೆಸ್ಬಿಟ್ಟು ನುಣ್ಣಗೆ ಈ ಥರ ರುಬ್ಕೊಂಡಿದ್ದೀನಿ. ಉಪ್ಪಾಕಿಟ್ಟಿದ್ದೀನಿ. ಚೆನ್ನಾಗೇ ಫರ್ಮೆಂಟೇಷನ್ ಆಗಿದೆ. ಮಾಮೂಲಿ ಹೆಂಗೆ ನಾವು ದೋಸೆ ಇಡ್ಲಿಗೆ ರುಬ್ಕೊತೀವೋ ಅದೇ ಥರ ನೆನೆಸ್ಬಿಟ್ಟು ರಾತ್ರಿ ಎಲ್ಲ ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಬಿಡಬೇಕು. ಬೆಳಗ್ಗೆ ಎದ್ದು ಉಪ್ಪಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಸೊಪ್ಪೆಲ್ಲ ಹಾಕಿ ಮಾಡೋದು ಇವತ್ತು. ಸೊಪ್ಪು ತಿನ್ನು ಅಂದರೆ ಯಾರು ಮಕ್ಕಳು ತಿನ್ನೋದೇ ಇಲ್ವಲ್ವ, ಈಸಿಯಾಗಿ ತಿನ್ಬಿಡ್ತಾರೆ ಈ ಥರ ಮಾಡಿದ್ರೆ. ಅದರಲ್ಲಿರೋದು ಗೊತ್ತಾಗೋದೇ ಇಲ್ಲ. ಇದು ಮೆಂತ್ಯ ಸೊಪ್ಪು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ಶುಂಠಿ, ಹಸಿಮೆಣ್ಸಿನ್ಕಾಯಿ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಒಂದು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದು ಸಣ್ಣಗೆ ಹಚ್ಕೊಂಡಿದ್ದೀನಿ. ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ 1 ಕಪ್ಪಷ್ಟು. ಆಮೇಲೆ ಇದು ಬಂದು ನುಗ್ಗೆ ಸೊಪ್ಪು, ಇದು ಕರಿಬೇವು, ಕೊತ್ತಂಬರಿ ಸೊಪ್ಪು. ಈ ಎಲ್ಲ ಸೊಪ್ಪು ಇದೇನೆಂದರೆ ಇದು ಒಳ್ಳೆ ಐರನ್ನು, ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ. ಒಳ್ಳೇದು ಕೂಡ ಮಕ್ಕಳಿಗೆ, ಕಣ್ಣಿಗೆ, ಹೆಲ್ತ್ಗೆ ಎಲ್ಲ ತುಂಬ ಒಳ್ಳೆಯದು. ಈ ಥರ ಎಣ್ಣೆ 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಸೊಪ್ಪು, ಈ ಶುಂಠಿ ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು, ಒಂದು ಸ್ವಲ್ಪ ಉಪ್ಪು ಈ ಸೊಪ್ಪಿಗಾಗೋ ಅಷ್ಟು, ಯಾಕಂದರೆ ಹಿಟ್ಟಿಗೆ ಆಲ್ರೆಡಿ ಹಾಕ್ಕೊಂಡಿರ್ತೀವಲ್ಲ, ಫ್ರೈ ಮಾಡಿಕೊಂಡು ಆ ಫ್ರೈ ಮಾಡಿರೋ ತಣ್ಣಗಾದ್ಮೇಲೆ ಹಿಟ್ಟಿನಲ್ಲಿ ಕಲಿಸ್ಬಿಟ್ಟು ಪಡ್ಡು ಮಾಡೋದು. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆದಮೇಲೆ 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು, ಸೊಪ್ಪೆಲ್ಲ ಫ್ರೈ ಆಗಬೇಕಲ್ಲ, ಸ್ವಲ್ಪ ಒಗ್ಗರಣೆ ಸಾಮಾನು ಹಾಕ್ಕೊಳ್ಳೋಣ. ಜೀರಿಗೆ, ಸಾಸಿವೆ, ಕಡಲೆಬೇಳೆ ನೋಡಿ 3. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕಡಲೆಬೇಳೆ ಸ್ವಲ್ಪ ಕೆಂಪಗಾಗಲಿ. ಹಿಟ್ಟಲ್ಲಿ ಕೂಡ ಹೆಸ್ರು ಕಾಳು, ಕಡಲೆಕಾಳು ಎಲ್ಲ ಹಾಕಿದ್ದೀನಿ. ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ. ಇವಾಗ ಶುಂಠಿ, ಹಸಿಮೆಣಸಿನ್ಕಾಯಿ, ಲಾಸ್ಟ್ ಟೈಮ್ ನನ್ನ ವಿಡಿಯೋದಲ್ಲಿ ಬರೀ ವೆಜಿಟೇಬಲ್ಸ್ ಹಾಕಿ ನೋಡ್ತಿದ್ದೆ. ಇವತ್ತೆಲ್ಲ ಬರೀ ಸೊಪ್ಪು. ತುಂಬ ಹೆಲ್ತಿ ಕೂಡ ಇದೆ. ಎಲ್ಲಾದರೂ ಹೋಗಬೇಕಾದ್ರೆ ಕ್ಯಾರಿ ಕೂಡ ಮಾಡ್ಬೋದು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸೊಪ್ಪು ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕೆಂಪಾಗ್ತಿದೆ. ಇವಾಗ ಈ ಸೊಪ್ಪಿಗೂ ಈರುಳ್ಳಿಗೆ ಹಾಕುವಷ್ಟು ಉಪ್ಪು ಹಾಕೋಣ, ಯಾಕಂದರೆ ಹಿಟ್ಟಿಗೆ ಹಾಕಿರ್ತೀವಲ್ಲ. ಮೆಂತ್ಯ ಸೊಪ್ಪು, ಇದು ಬಂದು ನುಗ್ಗೆ ಸೊಪ್ಪು ಅಂತೂ ತುಂಬಾ ಒಳ್ಳೆಯದು. ಮಕ್ಕಳು ಮನೆಯಲ್ಲಿ ಯಾರೂ ಇದು ತಿನ್ನೋದೇ ಇಲ್ಲ. ಅದಕ್ಕೆ ಈ ಥರ ಪಡ್ಡು ಜೊತೆ, ಬಸ್ಸಾರ ಜೊತೆ ಹಾಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ಕಾಯಿ ಚಟ್ನಿ ಮಾಡ್ಕೊಬೋದು, ಕಡಲೆ ಬೀಜ ಚಟ್ನಿ ಮಾಡ್ಕೊಬೋದು. ಸ್ವಲ್ಪ ಫ್ರೈ ಹಾಕ್ತೀನಿ. ಕರಿಬೇವು ಕೂಡ ಅಷ್ಟೇ, ಊಟದಲ್ಲಿ ಬಿಸಾಕ್ತೀವಿ, ಒಗ್ಗರಣೆಗೆ ಹಾಕಿರೋದು ಬಿಸಾಕಬೇಡಿ. ಇದರಲ್ಲಿರೋ ಅಷ್ಟು ಐರನ್ನು, ಕ್ಯಾಲ್ಶಿಯಮ್ಮು ಯಾವುದು ಇದರಲ್ಲೂ ಇರೋದಿಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪು ತುಂಬ ಬಾಡಿಸ್ಕೋಬಾರ್ದು, ಸ್ವಲ್ಪ ಫ್ರೈ ಆದರೆ ಸಾಕು, ಯಾಕಂದರೆ ಮತ್ತೆ ಅದು ಹಿಟ್ಟಿನ ಜೊತೆ ಸ್ಟೀಮ್ ಆಗುತ್ತಲ್ಲ. 1-2 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು, ತಣ್ಣಗಾದ್ಮೇಲೆ ಅಷ್ಟೇ ಹಿಟ್ಟಿನ ಜೊತೆ ಕಲಸೋಣ. ಸ್ಟವ್ ಆಫ್ ಮಾಡ್ತೀನಿ. ಹಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ಕೊಂಡಿದ್ವಲ್ಲ ಸೊಪ್ಪು, ಇದೆಲ್ಲ ತಣ್ಣಗಾಗಿದೆ. ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ, ಈ ಥರ ಕ್ಲೀನಾಗಿ ಕಲಿಸ್ಬಿಟ್ಟು ಪಡ್ಡು ಹಾಕ್ಕೊಳೋದಷ್ಟೇ. ಹೆಂಚು ಬಿಸಿಗಿಟ್ಬಿಟ್ಟು ಪಡ್ಡು ಹಾಕ್ಕೊಳ್ಳೋಣ. ಸೊಪ್ಪು ಯಾವ್ಯಾವ ರೀತಿ ತಿನ್ನಬೇಕು ಎಲ್ಲ ರೀತಿಯೂ ತಿಂತಾಯಿದ್ರೆ ತುಂಬಾ ಹೆಲ್ತಿಯಾಗಿರ್ತೀವಿ. ಅಂದರೆ ಪಲ್ಯದ ಜೊತೆ ಈ ಥರ ಪಡ್ಡು, ಈರುಳ್ಳಿ ದೋಸೆ ಮಾಡಿದಾಗ, ಮೆಂತ್ಯ ಚಪಾತಿ, ಆ ಥರ ಎಲ್ಲದಕ್ಕೂ ಹಾಕ್ಕೊಳ್ತಾ ಇರಬೇಕು ಸೊಪ್ಪು. ಇದೊಂದು 5 ನಿಮಿಷ ಆದಮೇಲೆ ತವಾ ಬಿಸಿಗಿಟ್ಬಿಟ್ಟು ಪಡ್ಡು ಹಾಕ್ಕೊಳ್ಳೋಣ.
ಪಡ್ಡು ತವ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಪಡ್ಡು ಹಾಕೋಣ. ಸೊಪ್ಪು ಹಾಕಿ ಇಟ್ಟು ಕಲಿಸ್ಕೊಂಡಿದ್ವಲ್ಲ, ಈ ಥರ ಎಲ್ಲ ಹಾಕ್ಕೊಂಡು ಎರಡೂ ಕಡೆ ಬೇಯಿಸ್ಕೊಳೋಣ. ಎಲ್ಲ ಈ ಥರ ಹಾಕ್ಕೊಂಡ್ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ಎರಡೂ ಕಡೆ ಕೆಂಪಗೆ ಬೇಯಿಸ್ಕೊಳೋಣ. ಪ್ಲೇಟ್ ತೆಗಿಯೋಣ. ಒಂದು ಕಡೆ ಬೆಂದಿದೆ, ಈ ಥರ ಒಂದು ಸ್ಟಿಕ್ ಬರುತ್ತೆ, ತವಾ ಜೊತೆನೇ ಕೊಟ್ಟಿರ್ತಾರೆ, ಅದರಲ್ಲಿ ತಿರುಗಿಸಿ ನೋಡಿ, ಈ ಥರ ಕೆಂಪಗೆ ಆಗಬೇಕು. ಇದಕ್ಕೇನು ಎಣ್ಣೆನೂ ಜಾಸ್ತಿ ಇಡಿಸಲ್ಲ, ತುಂಬ ಹೆಲ್ತಿ ಕೂಡ. ಸರ್ವ್ ಮಾಡೋವಾಗ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸರ್ವ್ ಮಾಡಿ. ಎರಡು ಕಡೆ ಇದೇ ಥರ ಬೇಯಿಸ್ಕೊಳ್ಳೋಣ. ಈ ಥರ ಒಂದು ಕಡೆ ಚೆನ್ನಾಗಿ ಬಂದಿದೆ. ಇವಾಗ ಇನ್ನೊಂದು ಕಡೆ ತಿರುಗಿಸಿದ್ದೀನಿ, ಎರಡೂ ಕಡೆ ಬೇಯಲಿ. ನೋಡಿ ಫ್ರೆಂಡ್ಸ್, ಸೊಪ್ಪಿನ ಪಡ್ಡು ರೆಡಿ ಇದೆ. ಎಲ್ಲ ಥರ ಸೊಪ್ಪು ಹಾಕಿದ್ದೀವಿ. ತುಂಬ ಹೆಲ್ತಿ, ತುಂಬ ಈಸಿ ಕೂಡ, ಮನೆಯಲ್ಲಿ ಮಾಡ್ಕೋಬೋದು ನೀವು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪಡ್ಡು ವಿತ್ ಚಟ್ನಿ.